ನಮಸ್ತೆ. 28/8/2025 ಶುಕ್ಲ ಪಕ್ಷ ಅನ್ನುವ ಬೆಳೆಯುವ ಚಂದ್ರ, ಗುರುವಾರ ದಿನ. ಇವತ್ತು ಪಂಚಮಿ. ಸಂಜೆ 5:57 ಪಂಚಮಿ ಶುಭ ತಿಥಿ. ನಕ್ಷತ್ರ ಚಿತ್ತ. ಓಕೆ ಅಂತ ಹೇಳ್ಬೋದು. ಇದು ಬೆಳಗ್ಗೆ 8:43:24 ಆದರೆ ನಕ್ಷತ್ರದ ಯೋಗ ನೋಡೋಕೆ ಹೋದರೆ ಕಾರ್ಯನಾಶ ಅಂತ ಬಂದಿದೆ. ಆಮೇಲೆ ಬರೋದು ಸ್ವಾತಿ ನಕ್ಷತ್ರ ಅಂತಂದರೆ 8:45 ಮೇಲೆ. ಸ್ವಾತಿ ನಕ್ಷತ್ರ ಅಮೃತ ಮತ್ತು ಸ್ಥಿರವನ್ನು ಕೊಡುತ್ತದೆ, ಅಂದರೆ ಕಾರ್ಯಲಾಭವನ್ನು ಕೊಡುತ್ತದೆ. ಆದ್ದರಿಂದ ಆ ನಂತರ ಶುಭವಾಗಿದೆ. ಇವತ್ತಿನ ದಿನದಲ್ಲಿ ಈ ಪಂಚಮಿ, ಅಂದರೆ ಪಂಚಮಿ ಅನ್ನುವ 5ನೇ ತಿಥಿಗೆ ಋಷಿ ತಿಥಿ ಅಂತ ಹೆಸರು, ಋಷಿ ಪಂಚಮಿ ಅಂತ ಹೆಸರು. ಹಂಗಾಗಿ ಈ ದಿನಗಳಲ್ಲಿ ತಪಸ್, ದಾನ ಧರ್ಮಗಳು, ಹಿರಿಯರು, ಅವರ ಆರಾಧನೆ, ಅವರ ಪೂಜೆ, ಇದಂತ ನಮಗೆ ಅವರ ಆಶೀರ್ವಾದಗಳನ್ನ ಕೊಡುತ್ತದೆ. ಗುರುಗಳ ಆಶೀರ್ವಾದ ತಗೊಳ್ಳಿ, ಅದು ನಿಮಗೆ ಲೈಫಲ್ಲಿ ಉಪಯೋಗ ಆಗುತ್ತದೆ. ಇಷ್ಟೆಲ್ಲ ವಿಷಯಗಳು ಇವತ್ತಿನ ವಿಷಯಕ್ಕೆ. ಮತ್ತೆ ನಾವು ನೋಡುವಂಥ ಇನ್ನೂ ಕೆಲವು ವಿಷಯಗಳಿಗೆ ಹೋಗೋಣ. ಈ ದಿನದಲ್ಲಿ ಸೂರ್ಯೋದಯ 6:08, ಸೂರ್ಯ ಅಸ್ತಮನ ಸಂಜೆ 6:33. ಈ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಅಂತಂದರೆ ರಾಶಿನ ನೋಡೋಣ. ಇವತ್ತಿನ ದಿನದಲ್ಲಿ ತುಲಾ ರಾಶಿ ನಡೀತಾ ಇದೆ. ದಿನಪೂರ್ತಿ ತುಲಾ ರಾಶಿನೇ. ಹಂಗಾಗಿ 2 ದಿನಕ್ಕೆ ತುಲಾ ರಾಶಿ ಇರುತ್ತದೆ. ಹಂಗಾಗಿ ಇವತ್ತು ಒಂದು ದಿನ, ನಾಳೆಯೂ ಖಂಡಿತವಾಗಿರುತ್ತದೆ. ಈ ರೀತಿಯಾಗಿ ಈ ನಕ್ಷತ್ರ ಅಂದರೆ ಚಿತ್ತ ಮತ್ತು ಸ್ವಾತಿ ನಕ್ಷತ್ರದಲ್ಲಿ, ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಅಂತ ಅಂತೀವಿ, ಅದು ದೇವಗಣ ನಕ್ಷತ್ರ. ಹಂಗಾಗಿ ಸ್ವಾತಿ ನಕ್ಷತ್ರ ಬರುವ ಈ ಸಮಯ ಅಂತಂದರೆ ಬೆಳಗ್ಗೆ 8:45 ಮೇಲೆ ಶುಭವಾಗಿದೆ ಅಂತ ಇದನ್ನು ಗ್ಯಾರಂಟಿ ನೀವು ತಿಳ್ಕೊಬೋದು. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತಿನ ದಿನಕ್ಕೆ ನಕ್ಷತ್ರ ಪಾದಾಂಶಗಳು ಅಂತ ನೋಡೋಣ. 8:43 ಚಿತ್ತಾ ನಕ್ಷತ್ರವಿದೆ. ಆಮೇಲೆ ಸ್ವಾತಿ ನಕ್ಷತ್ರ. ಬೆಳಗ್ಗೆ 6:08 8:43 ಚಿತ್ತಾ ನಕ್ಷತ್ರ 4ನೇ ಪಾದ. ಆನಂತರ ಮಧ್ಯಾಹ್ನ 3:26 ಸ್ವಾತಿ ನಕ್ಷತ್ರ 1ನೇ ಪಾದ. 3:26 ಮಧ್ಯಾಹ್ನದ ಮೇಲೆ ರಾತ್ರಿ 10:10 ಸ್ವಾತಿ ನಕ್ಷತ್ರದ 2ನೇ ಪಾದ ನಡೀತಿದೆ. ಆನಂತರ ಸುಮಾರು ಬೆಳಗಿನ ಜಾವ 4:54 ಸ್ವಾತಿ ನಕ್ಷತ್ರದ 3ನೇ ಪಾದ. ಆನಂತರ ಅಂತಂದರೆ 4:55 ಮೇಲೆ ಸ್ವಾತಿ ನಕ್ಷತ್ರ 4ನೇ ಪಾದ ನಡೀತಾ ಇದೆ. ಇದೆಲ್ಲ ಉಳಿಕೆ ಅಂದರೆ ಬ್ಯಾಲೆನ್ಸ್. ನಾಳೆಯೂ ಇದೇ ಸ್ವಾತಿ ನಕ್ಷತ್ರ ಇರುತ್ತದೆ. ನಾಳೆ ಸ್ವಾತಿ ನಕ್ಷತ್ರ 11:38:22 ಬೆಳಗ್ಗೆವರೆಗೂ ನಾಳೆ ಇದೆ. ಆಮೇಲೆ ವಿಶಾಖ ನಕ್ಷತ್ರ ಅಂತ. ನಾಳೆ ಈ ದಿನ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಷಷ್ಠಿ ಬರೋದರಿಂದ ನಾಳೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಕುಜದೋಷ ಪರಿಹಾರ, ಇದನ್ನೆಲ್ಲ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಮತ್ತಷ್ಟು ವಿಶೇಷಗಳಲ್ಲಿ ಇವತ್ತು ನಾವು ನೋಡುವಂಥದ್ದು 100% ಶುಭ ಸಮಯ, 100% ಅಶುಭ ಸಮಯಕ್ಕೆ ಹೋಗಿ ನೋಡೋಣ. ಫಸ್ಟ್ 100% ಶುಭ ಸಮಯವನ್ನು ನೋಡೋಣ. 100% ಶುಭ ಸಮಯಗಳಲ್ಲಿ ನಾವು ಕೊಡುವಂಥ ಈ ಸಮಯವನ್ನು ಸರಿಯಾಗಿ ಪರಿಶೀಲನೆ ಮಾಡಿದ್ದೀವಿ. ರಾಹುಕಾಲ, ಯಮಗಂಡ ಕಾಲ ಇಂದ ಹಿಡಿದು ಮೃತ್ಯುವರೆಗೂ ಎಲ್ಲವನ್ನು ಫಿಲ್ಟರ್ ಮಾಡಿರೋದೇ ಈ ಸಮಯಗಳು. ಇದರಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಆದರೆ 100% ಕೆಟ್ಟ ಸಮಯ ಅಂತ ಕೊಡ್ತೀವಿ, ಅದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಶುಭ ಸಮಯ ಅಂತ ಹೇಳುವ 100% ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಖಂಡಿತವಾಗಿಯೂ 100% ಕೆಟ್ಟ ಟೈಮಲ್ಲಿ ನಿಲ್ಲಿಸೋದು ಏನೂ ಬೇಕಾಗಿಲ್ಲ, ಕಂಟಿನ್ಯೂ ಮಾಡ್ಬೋದು. ಆದರೆ 100% ಕೆಟ್ಟ ಟೈಮಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. ಯಾವ ಯೋಗ ಶುಭವಾಗಿದ್ದರೂ ಕೂಡ ಹಂಗೇ ಇರಬೇಕು. ಬೆಳಿಗ್ಗೆ 7:43 10:15 ಶುಭವಾಗಿದೆ. 11:08 ಮಧ್ಯಾಹ್ನ 1:52 ಶುಭವಾಗಿದೆ. ಸಂಜೆ 4:50 ಸಂಜೆ 5:54 ಶುಭವಾಗಿದೆ. ಸಂಜೆ 7:33 ಮೇಲೆ ರಾತ್ರಿ 10:57 ಶುಭವಾಗಿದೆ. ರಾತ್ರಿ 1:04 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ, ಅಂದರೆ ಸೂರ್ಯ ಉದಯ ಆಗುವವರೆಗೂ. ಈ ರೀತಿ ಇವತ್ತಿನ ದಿನ ಶುಭ ಸಮಯಗಳು ಇದು. ಈಗ ನಾವು ಅಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:08 ಮೀನರಾಶಿಯವರಿಗೆ ಚಂದ್ರಾಷ್ಟಮ. ಇದು ಮೀನರಾಶಿಯವರೆಗೂ ಮಾತ್ರ. ಆದ್ದರಿಂದ ಮೀನರಾಶಿಯವರು ಸ್ವಲ್ಪ ಏನಾದ್ರು ಮಾಡಬೇಕು ಅಂತಂದರೆ ತಂದೆ ತಾಯಿಗಳು ಅಥವಾ ನಿಮ್ಮ ಮನೆಯಲ್ಲಿರುವವರು ಬೇರೆಯವರ ಅಭಿಪ್ರಾಯ ಕೇಳಿಕೊಂಡು ಅವರ ಹೆಸರಲ್ಲಿ ಮಾಡೋದೋ ಇಲ್ಲ ಬೇರೆ ಏನಾದ್ರು ಮಾಡೋದೋ ಮಾಡಿ. ಆದರೂ ನಾವು ಪದೇ ಪದೇ ಹೇಳ್ತೀವಿ, ಒಂದು ಸಮಯ ಅಂತಂದರೆ ಇವತ್ತು ಕಾರ್ಯನಾಶ ಅನ್ನೋದು ಬೆಳಗ್ಗೆ 8:45 ಇರೋದರಿಂದ ಆ ಸಮಯದವರೆಗೆ ಏನೂ ಮಾಡೋಕ್ಕೆ ಹೋಗಬೇಡಿ. ತಪ್ಪಾಗುತ್ತದೆ, ತೊಂದರೆ ಆಗುತ್ತದೆ, ಅನಾನುಕೂಲವಾಗುತ್ತದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಅದರಿಂದಲೇ ಪದೇ ಪದೇ ಹೇಳ್ತೀವಿ,
ಈ ಸಮಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ನಿಮಗೆ ಕಷ್ಟ ಇಲ್ಲದೆ ಎಲ್ಲವೂ ರೆಡಿ ಮಾಡಿ ಕೊಟ್ಟಿದ್ದೀವಿ. ನಂತರ ನೋಡುವಂಥದ್ದು ಅಂತಂದರೆ 6:08ರಿಂದ 7:41ವರೆಗೂ ಯಮಗಂಡ ಕಾಲ ಅಂತಂದರೆ 10:17ರಿಂದ 11:06ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 1:54ರಿಂದ 3:27ವರೆಗೂ ರಾಹುಕಾಲ. ಅದೇ ಸಮಯದಲ್ಲಿ ಇನ್ನೂ ರಾಹುಕಾಲ ಮುಗಿದಿರಲ್ಲ, ಇನ್ನೂ 27 ನಿಮಿಷಗಳಿದೆ. ಅಷ್ಟರಲ್ಲೇ 3 ಗಂಟೆಯಿಂದ 4:48ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವವಿದೆ. ಮಧ್ಯಾಹ್ನ 3:14 4:04ವರೆಗೂ ದುರ್ಮುಹೂರ್ತ. ಹಾಗಾಗಿ ಇದರಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲವು ದುರ್ಮುಹೂರ್ತವು ಒಂದೇ ಸಮಯದಲ್ಲಿ ಬರೋದರಿಂದ ಹೆಚ್ಚು ಕಮ್ಮಿ ಒಂದು 14 ನಿಮಿಷ. ಆ ಸಮಯದ ಮಾತ್ರ ವ್ಯತ್ಯಾಸ ಇದೆ, ಇಲ್ಲಾಂದರೆ ಒಂದೇ ಕಡೆ ಇದೆ. ಅದರಿಂದಾಗಿ ಎಚ್ಚರವಾಗಿದೆ. ಈ ಸಮಯ ಅಧಿಕವಾದ ದೋಷಗಳು ಕೊಡುತ್ತದೆ, ಡಬಲ್. ನಂತರ ನೋಡುವಂಥದ್ದು ಸಂಜೆ 5:56ರಿಂದ ಸಂಜೆ 7:31ವರೆಗೂ ಮೃತ್ಯು ಪಂಚಕ. ಇದರಲ್ಲಿ ಗಾಡಿ ತಗೊಳ್ಳೋದು, ಮುಹೂರ್ತ ಕಾರ್ಯಗಳು ಮಾಡೋದು, ಆಪರೇಷನ್ ಮಾಡಿಸ್ಕೊಳ್ಳೋದು ಇಂಥದ್ದೆಲ್ಲ ಖಂಡಿತವಾಗಿಯೂ ಮಾಡಬಾರದು. ನಂತರ ನೋಡುವಂಥದ್ದು ರಾತ್ರಿ 10:59ರಿಂದ ರಾತ್ರಿ 1:02 ಅಂದರೆ ಲೇಟ್ ನೈಟು 1-2ವರೆಗೂ ಮೃತ್ಯು ಇದೆ. ಹಾಗಾಗಿ ಈ ಸಮಯಗಳನ್ನ ನೀವು ಅವಾಯ್ಡ್ ಮಾಡಿ ನಿಮಗೆ ಬೇಕಾಗಿರುವ ಕಾರ್ಯಗಳನ್ನ ಮಾಡಿ ಧೈರ್ಯವಾಗಿ ನಾವು ಕೊಟ್ಟಿರುವಂಥ ಈ ಸಮಯಗಳನ್ನ ಉಪಯೋಗಿಸಬಹುದು. ಒಳ್ಳೆಯದನ್ನು ಅವಾಯ್ಡ್ ಮಾಡಿ, ಕೆಟ್ಟ ಸಮಯಗಳಲ್ಲಿ ವಿಶೇಷವಾಗಿ ಕೆಟ್ಟೋದು ಮಾತ್ರ ಅವಾಯ್ಡ್ ಮಾಡಬೇಕು. ಒಳ್ಳೆಯ ಸಮಯದಲ್ಲಿ ಕೆಟ್ಟೋದು ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಒಳ್ಳೆಯ ಸಮಯಗಳಲ್ಲಿ ಮುಹೂರ್ತ ಕಾರ್ಯ ಶುಭ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಇವತ್ತು ಬೆಳಗ್ಗೆ 8:45ವರೆಗೂ ಅಶುಭವಾಗಿರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಹಾಗಾಗಿ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.